ಹಾಯ್ ನಮಸ್ಕಾರ ಎಲ್ರಿಗೂ. JDK ಗಾರ್ಡನಿಂಗ್ ಚಾನಲ್ಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬೇಬಿ ಸನ್ರೋಸ್ ಗಿಡ. ಇದನ್ನು ಹಾರ್ಟ್ ಲೀಫ್ ಐಸ್ ಪ್ಲಾಂಟ್ ಅಂತಲೂ ಕರೀತಾರೆ. ಇದು ಒಂದು ಸೆಕ್ಯುಲೆಂಟ್ ವೆರೈಟಿ ಗಿಡ. ಅಲಂಕಾರಕ್ಕಾಗಿ ಇದನ್ನು ಯೂಶಲಿ ಬೆಳೆಸ್ತಾರೆ. ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ, ತುಂಬ ಚೆನ್ನಾಗಿದೆ. ಇದನ್ನು ಇಂಡೋರ್ನಲ್ಲೂ ಬೆಳೆಸಬಹುದು ಮತ್ತು ಔಟ್ಡೋರ್ನಲ್ಲೂ ಕೂಡ ಬೆಳೆಸಬಹುದು. ಸಮ್ಮರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುವಂತಹ ಗಿಡ ಇದು. ತುಂಬ ಈಸಿಯಾಗಿ ಬೆಳೆಸಬಹುದು. ಲೋ ಮೇಂಟೆನೆನ್ಸ್ ಗಿಡ. ಇದರ ಸ್ಟೆಮ್ ಮತ್ತು ಎಲೆಗಳನ್ನು ನೋಡಿ, ತುಂಬ ಶೈನಿ ಆಗಿದೆ. ಇದರ ಎಲೆಗಳು ನೋಡಿ ಸ್ವಲ್ಪ ದಪ್ಪ ಇದೆ. ಇದರ ಎಲೆಗಳನ್ನು ಕಟ್ ಮಾಡಿದ್ರೆ ಅದರಲ್ಲಿ ನೀರು ಇರುತ್ತೆ. ಅಂದರೆ ಇದು ನೀರನ್ನು ತನ್ನ ಎಲೆಗಳಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರುತ್ತೆ ಈ ಒಂದು ಗಿಡ. ಇದರ ಬ್ರ್ಯಾಂಚಸ್ನ ತುದಿನಲ್ಲಿ ನೋಡಿ ಸಣ್ಣ ಸಣ್ಣ ಹೂಗಳು ಬರುತ್ತೆ. ಇದರಲ್ಲಿ ಬೇರೆ ಬೇರೆ ಕಲರ್ಗಳು ಹೂ ಬಿಡುವಂತಹ ಗಿಡಗಳಿದೆ. ಆದರೆ ಈ ಗಿಡ ಪಿಂಕ್ ಕಲರ್ ಹೂವನ್ನು ಬಿಡ್ತಾ ಇದೆ. ಇದನ್ನು ಗ್ರೌಂಡ್ ಕವರ್ ಆಗಿಯೂ ಬೆಳೆಸಬಹುದು. ಆದರೆ ಹ್ಯಾಂಗಿಂಗ್ ಪಾಟ್ನಲ್ಲಿ ಬೆಳೆಸ್ಬಿಟ್ರಂತೂ ತುಂಬ ಚೆನ್ನಾಗಿರುತ್ತೆ ಆ ಗಿಡವನ್ನು ನೋಡೋದಕ್ಕೆ. ಇದಕ್ಕೆ ಪಾಟಿಂಗ್ ಮಿಕ್ಸ್ ಬಗ್ಗೆ ಹೇಳೋದಾದರೆ, ಬೇಬಿ ಸನ್ರೋಸ್ ಗಿಡಕ್ಕೆ ಯಾವುದೇ ಪಾಟಿಂಗ್ ಮಿಕ್ಸ್ನಲ್ಲಿ ಬೇಕಾದರೂ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸಕ್ಯುಲೆಂಟ್ ಪಾಟಿಂಗ್ ಮಿಕ್ಸೇ ಏನು ಇದಕ್ಕೆ ಬೇಕಾಗಿಲ್ಲ. ಆದ್ದರಿಂದ ಮಣ್ಣು 60% ಹಾಕಿಬಿಟ್ಟು ಅದಕ್ಕೆ 30% ಆರ್ಗ್ಯಾನಿಕ್ ಕಾಂಪೋಸ್ಟನ್ನು ಮತ್ತು 10% ರಿವರ್ ಸ್ಯಾಂಡ್ ಅಥವಾ ಕೋಕೋಪೀಟನ್ನು ಮಿಕ್ಸ್ ಮಾಡಿಬಿಟ್ಟು ಗಿಡವನ್ನು ನೆಟ್ಟರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದಕ್ಕೇನು ದೊಡ್ಡ ಪಾಟು ಬೇಕಾಗಿಲ್ಲ. ಸಣ್ಣ ಸಣ್ಣ ಪಾಟ್ಗಳಲ್ಲಿಯೂ ಕೂಡ ಇದನ್ನು ಬೆಳೆಸಬಹುದು. ಸನ್ಲೈಟ್ ಬಗ್ಗೆ ಹೇಳೋದಾದರೆ, ಈ ಗಿಡವನ್ನು ಡೈರೆಕ್ಟಾಗಿ ಸನ್ಲೈಟ್ನಲ್ಲಿ ಇಡಬಹುದು. ಅಂದರೆ ಈ ಗಿಡಕ್ಕೆ ಫುಲ್ ಸನ್ ಅಂದರೆ ತುಂಬ ಇಷ್ಟ. ದಿನದಲ್ಲಿ ಕನಿಷ್ಠ ಅಂದ್ರೂ 4ರಿಂದ 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ಸಿಕ್ಕರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆದರೆ ಇಂಡೈರೆಕ್ಟ್ ಸನ್ಲೈಟಲ್ಲೂ ಕೂಡ ಇದು ಬೆಳೆಯುತ್ತೆ. ಇದರ ಪ್ರೊಪೊಗೇಷನನ್ನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಾಡಿದ್ರೆ ಒಳ್ಳೆಯದು. ಆಗ ಗಿಡ ಚೆನ್ನಾಗಿ ಬೇರನ್ನು ಬಿಡುತ್ತೆ. ನೀವೇನಾದರೂ ಗಿಡನ ಇಂಡೋರ್ನಲ್ಲಿ ಇಟ್ಟಿದ್ರೆ ಅದನ್ನು ಕಿಟಕಿ ಹತ್ರ ಇಡಿ. ಯಾಕಂದರೆ ಸ್ವಲ್ಪ ಬೆಳಕು ಈ ಗಿಡಕ್ಕೆ ತುಂಬ ಅವಶ್ಯಕ. ಈ ಗಿಡಕ್ಕೆ ಹೆಚ್ಚು ನೀರನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಸಕ್ಯುಲೆಂಟ್ ಗಿಡ ಆಗಿರೋದ್ರಿಂದ ಅದರ ಎಲೆಗಳಲ್ಲೇ ಅದು ನೀರನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಅದರಿಂದ ವಾರದಲ್ಲಿ 2 ಅಥವಾ 3 ದಿನ ಮಾತ್ರ ನೀರನ್ನು ಹಾಕಿದ್ರೆ ಸಾಕು. ಅಥವಾ ಮಣ್ಣಿನ ಮೇಲ್ಭಾಗ ಡ್ರೈ ಆದಾಗ ಮಾತ್ರ ನೀರನ್ನು ಹಾಕಿ. ನೀರನ್ನು ಹಾಕಬೇಕಾದ್ರೆ ಮಣ್ಣಿಗೆ ಮಾತ್ರ ಹಾಕಿ, ಅದರ ಸ್ಟೆಮ್ ಅಥವಾ ಎಲೆಗಳ ಮೇಲೆ ನೀರನ್ನು ಹಾಕಬೇಡಿ. ಸ್ಟೆಮ್ ಮತ್ತು ಎಲೆಗಳ ಮೇಲೆ ನೀರನ್ನು ಹಾಕಿದ್ರೆ ಅವುಗಳು ಬೇಗ ಕೊಳ್ತು ಹೋಗುತ್ತೆ. ನೀರನ್ನು ಮಣ್ಣಿನಲ್ಲಿ ನಿಲ್ಲಿಸಬೇಡಿ. ಗಿಡಕ್ಕೆ ಅತಿಯಾಗಿ ನೀರನ್ನು ಹಾಕಿದ್ರೆ ಅದು ರೂಟ್ ರಾಟ್ ಪ್ರಾಬ್ಲಮ್ ಆಗುತ್ತೆ. ಅಲ್ದನೇ ಗಿಡದಲ್ಲಿ ಎಲೆಗಳು ಮಾತ್ರ ಬರುತ್ತೆ, ಆದರೆ ಹೆಚ್ಚು ಹೂಗಳನ್ನು ಗಿಡ ಬಿಡೋದಿಲ್ಲ. ಇದಕ್ಕೆ ಹೆಚ್ಚು ಫರ್ಟಿಲೈಸರ್ ಏನೂ ಬೇಕಾಗಿಲ್ಲ. ತಿಂಗಳಿಗೆ ಒಂದು ಸಲ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿದ್ರೆ ಸಾಕು. ನಾನು ಇದಕ್ಕೆ ಆನಿಯನ್ ಪೀಲ್ ಅಥವಾ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರನ್ನು ತಿಂಗಳಿಗೊಮ್ಮೆ ಹಾಕ್ತಾ ಇದ್ದೀನಿ. ಹಾಗಾಗಿನೇ ಈ ಗಿಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಹೂಗಳು ಕೂಡ ತುಂಬ ಚೆನ್ನಾಗಿದೆ. ಇದರ ಪ್ರೊಪೊಗೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ, ಇದರ ಸ್ಟೆಮ್ ಕಟ್ಟಿಂಗ್ನಿಂದ ಇದರ ಪ್ರೊಪೊಗೇಷನ್ ಮಾಡ್ಕೊಳ್ಬಹುದು. ಸುಮಾರು 3ರಿಂದ 4 ಇಂಚು ಹೆಲ್ದಿಯಾದಂತಹ ಸ್ಟೆಮ್ ಕಟ್ಟಿಂಗ್ನ ತೆಗೆದುಕೊಂಡು ಅದನ್ನು ಮಣ್ಣು ಗೊಬ್ಬರ ಹಾಕಿದಂತಹ ಪಾಟಿಂಗ್ ಮಿಕ್ಸ್ಗೆ ನೆಟ್ಟರೆ ಸಾಕು. ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಸುಮಾರು 1ರಿಂದ 2 ವಾರದಲ್ಲಿ ಬೇರುಗಳು ಬಂದಿರುತ್ತೆ. ನಂತರ ಅದನ್ನು ಬೇರೆ ಪಾಟ್ಗೆ ಇದನ್ನು ವರ್ಗಾಯಿಸ್ಕೊಳ್ಬಹುದು. ಈ ಗಿಡಕ್ಕೆ ಪ್ರೌನಿಂಗ್ ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಪ್ರೌನಿಂಗನ್ನು ಮಾಡ್ತಾ ಹೋದರೆ ಗಿಡ ಹೆಚ್ಚು ಹರಡಿಬಿಟ್ಟು ತುಂಬ ದಟ್ಟವಾಗಿ ಹೂಗಳು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೀಟಗಳು ಬಹಳ ಕಡಿಮೆ ಈ ಗಿಡಕ್ಕೆ. ಕೀಟಗಳು ಏನಾದರೂ ಇದ್ದರೆ ನೀಮ್ ಆಯಿಲನ್ನು, ಅಂದರೆ 1 ಚಮಚದಷ್ಟು ನೀಮ್ ಆಯಿಲನ್ನು 1 ಲೀಟ್ರು ನೀರಿನಲ್ಲಿ ಬೆರೆಸ್ಬಿಟ್ಟು ಅದನ್ನು ಗಿಡದ ಮೇಲೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಕೀಟಗಳನ್ನು ನಾವು ಅವಾಯ್ಡ್ ಮಾಡಬಹುದು. ಫ್ರೆಂಡ್ಸ್, ಹೇಗಿದೆ ಬೇಬಿ ಸನ್ರೋಸ್ ಗಿಡ? ಹಸಿರು ಎಲೆಗಳ ಮಧ್ಯೆ ಆ ಪಿಂಕ್ ಕಲರ್ ಹೂಗಳು ತುಂಬ ಚೆನ್ನಾಗಿದೆ. ನೀವು ಕೂಡ ಈಸಿಯಾಗಿ ಬೆಳೆಸ್ಕೊಂಡು ನಿಮ್ಮ ಗಾರ್ಡನನ್ನು ಕಲರ್ಫುಲ್ಲಾಗಿ ಇಟ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ಅನದರ್ ವಿಡಿಯೋ.